ಅಪ್ಪ ಇದೇನಪ್ಪ, ರವಿ ಇಷ್ಟೊತ್ತಾದ್ರೂ ಕೆಲ್ಸಕ್ಕೆ ಬರಲೇ ಇಲ್ವಲ್ಲ, ಬರ್ತಾನೋ ಹೇಗೋ. ನನಗ್ಯಾಕೋ ಡೌಟ್ ಹೊಡಿತಿದ್ಯಪ್ಪ. ನಾನು ಹೇಳ್ದಾಗ ಎಷ್ಟು ಖುಷಿ ಪಟ್ರು ಗೊತ್ತಾ, ಅವನು ಮತ್ತೆ ಅವ್ರ ಮನೆಯವರು ತುಂಬಾನೇ ಖುಷಿ ಪಟ್ರಪ್ಪ. ನಾಳೆ ಬೆಳಿಗ್ಗೆನೆ ಕೆಲ್ಸಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳ್ದ. ಆದ್ರೆ 10 ಗಂಟೆಗೆ ಇನ್ನು 5 ನಿಮಿಷ ಇದೆ. ಇನ್ನು 5 ನಿಮಿಷದಲ್ಲಿ ಖಂಡಿತವಾಗ್ಲೂ ಬರ್ತಾನ ಅವನು. ಮಗಳೇ, ಅವ್ನು ಬಂದೇ ಬರ್ತಾನೆ. ಅವ್ರ ಪರಿಸ್ಥಿತಿ ಇವಾಗ ಹಾಗಿದೆ, ತಿನ್ನೋದಕ್ಕೆ ಊಟ ಇಲ್ದಿರೋ ಪರಿಸ್ಥಿತಿ ಆಗ್ಬಿಡುತ್ತೆ. ಆಮೇಲೆ ಅವ್ನ ಮನೆ ನಡಿಬೇಕು ಅಂದ್ರೆ ಇವಾಗ ಅವ್ನು ದಿನಕ್ಕೆ 3 ಹೊತ್ತು ಊಟ ಮಾಡ್ಬೇಕಂದ್ರೆ ಅವ್ನ ಕೆಲ್ಸಕ್ಕೆ ಬರ್ಲೇಬೇಕು. ಯೋಚನೆ ಮಾಡ್ಬೇಡ, ಸುಮ್ಮನಿರು, ಅವ್ನು ಬಂದೇ ಬರ್ತಾನೆ. ಏನ್ ಬರ್ತಾನೋ ಏನೋ ಅಪ್ಪ. ಇಷ್ಟೊತ್ತಾಯ್ತು, ಮೊದಲನೇ ದಿನಾನೇ ಇಷ್ಟು ಲೇಟ್ ಮಾಡಿದ್ರೆ ಆಮೇಲೆ ಕಸ್ಟಮರ್ಸ್ ಜಾಸ್ತಿ ಆಗ್ಬಿಡ್ತಾರೆ. ಆಮೇಲೆ ನಾನು ಅವನನ್ನ ಬುಟ್ಟಿಗೆ ಹಾಕೊಳಕ್ ಆಗೋದಿಲ್ಲಪ್ಪ. ಕಸ್ಟಮರ್ಸ್ ಇದ್ರೆ ಅವನ ಹತ್ರ ಓಪನ್ ಆಗಿ ಹೇಗ್ ಮಾತಾಡ್ಲಿ ನಾನು? ಜನ ಬಂದ್ರೆ ಒಂದೇ ಸಮನೆ ಬರ್ತಾನೆ ಇರ್ತಾರೆ. ಅವನೊಂಚೂರು ಬೇಗ ಬಂದ್ರೆ ಏನಾಗುತ್ತೆ ಅವನಿಗೆ? ಏನೋ ಅದು ಇದು ಕ್ಲೀನ್ ಮಾಡ್ಕೊಳ್ತಾ ಸ್ವಲ್ಪ ಕೆಲಸ ಹೇಳ್ಕೊಡ್ತಾ ಹಾಗೆ ಸ್ವಲ್ಪ ಕ್ಲೋಸ್ ಆಗೋಣ ಅನ್ಕೊಂಡಿದ್ದೆ. ಸುಮ್ನೆ ಪ್ರೀತಿ ಬಂದ್ಬಿಡುತ್ತಾ ಅವನಿಗೆ? ಮಗಳೇ, ನನ್ನ ಹತ್ರ ಏನಮ್ಮ ಇದೆಲ್ಲ ಮಾತಾಡ್ತೀಯ ನೀನು? ಇರು ಬರ್ತಾನಿರು. ಅದೇನ್ ಮಾಡ್ತೀಯ ನಂಗೆ ಗೊತ್ತಿಲ್ಲಮ್ಮ. ಒಟ್ನಲ್ಲಿ ಆ ರವಿ ನನ್ನ ಅಳಿಯ ಆಗ್ಬೇಕು. ಆಗೋ ಅಲ್ಲಿ ಬರ್ತಾ ಇದ್ದ ನೋಡು. ಏನಪ್ಪ ರವಿ, ಬರೋದು ಇಷ್ಟೊಂದು ತಡನ ಮಾಡೋದು? 10 ಗಂಟೆ ಆಗ್ಬಿಟ್ಟೆ, ಕಸ್ಟಮರ್ಸ್ ಎಲ್ಲ ಬಂದ್ಬಿಡ್ತಾರೆ. ಅಷ್ಟ್ರಲ್ಲಿ ಸ್ವಲ್ಪ ಅಂಗಡಿಗೆ ಧೂಳು ಪಾಳು ಹೊಡ್ಕೊಬೇಕಲ್ಲಪ್ಪ. ಅದು ಹೌದಾ? ಇಲ್ಲ 10 ಗಂಟೆಗೆ ಅಂತ ಹೇಳಿದ್ರು ನಿಮ್ಮ ಮಗಳು. ಅದಕ್ಕೆ ಕರೆಕ್ಟಾಗಿ 10 ಗಂಟೆಗೆ ಹೋದ್ರೆ ಸರಿ ಹೋಗುತ್ತೆ ಅನ್ಕೊಂಡೆ. ನನಗೆ ಧೂಳೆಲ್ಲ ಹೊಡ್ಕೊಬೇಕು ಅನ್ನೋದು ಈ ವಿಷಯ ಗೊತ್ತಿರಲಿಲ್ಲ. ಸಾರಿ. ನಾಳೆಯಿಂದ 9ವರೆಗೆ ಬಂದ್ಬಿಡ್ತೀನಿ. ಇರ್ಲಿ ಬಿಡಪ್ಪ, ಧೂಳೆಲ್ಲ ನಾನೇ ಹೊಡ್ಕೋತೀನಿ. ಇವ್ರಿಗೆ ಯಾಕೆ ಸುಮ್ಮನೆ ತೊಂದ್ರೆ? ಪಾಪ ಅಷ್ಟೊಂದು ಓದ್ಕೊಂಡಿದ್ದಾರೆ. ಇವ್ರಿಗಿದೆಲ್ಲ ಮಾಡಿ ಅಭ್ಯಾಸ ಕೂಡ ಇಲ್ಲ. ಏನೋ ಅನಿವಾರ್ಯ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನಾವು ಅಂಗಡಿ ಧೂಳೆಲ್ಲ ಓಡ್ಸಕ್ಕಾಗುತ್ತಾ? ಇರ್ಲಿ ಬಿಡಿ ರವಿ ಅವರೇ, ಪರವಾಗಿಲ್ಲ. ಇವು ಕರೆಕ್ಟಾಗಿ 10 ಗಂಟೆಗೆ ಬಂದ್ರೆ ಸಾಕು. ಮಿಕ್ಕಿದೆಲ್ಲ ನಾನೇ ನೋಡ್ಕೋತೀನಿ, ಪರವಾಗಿಲ್ಲ ಬಿಡಿ. ಆಹಾ, ನನ್ನ ಮಗಳು ಎಷ್ಟು ಚೆನ್ನಾಗಿ ಬಲೆ ಬೀಸ್ತಾಳೆ. ಯಾವ ಗಂಡ್ಸಾದ್ರೂ ಇವಳು ಮಾತಿಗೆ ಹಂಗೆ ಕರ್ಗೋಗ್ಬಿಡ್ತಾನೆ ಅನ್ಸುತ್ತೆ. ಆದಷ್ಟು ಬೇಗ ಈ ರವಿ ಇವಳು ಹಳ್ಳಿಗೆ ಬೀಳಪ್ಪ. ನನ್ನ ಮಗಳು ಬಲೆಗೆ ಹಾಗೆ ಸಿಕ್ಕಾಕೊಂಡ್ಬಿಡ್ಬೇಕು. ಅಯ್ಯಯ್ಯೋ, ಪರವಾಗಿಲ್ಲ. ಅಯ್ಯೋ, ಅದರಲ್ಲೇನಿದೆ ಬಿಡಿ. ಧೂಳು ಹೊಡೆಯೋದ್ರಲ್ಲಿ ನನಗೆ ನಾಚಿಕೆ ಇಲ್ಲ. ನಾನು ನನ್ನ ಕೆಲಸನ ಇಷ್ಟಪಟ್ಟೆ ಮಾಡ್ತೀನಿ. ಪಾಪ ನೀವು ನನಗೋಸ್ಕರ ಸಂಬಳ ಜಾಸ್ತಿ ಬೇರೆ ಕೊಡ್ತಾ ಇದ್ದೀರಾ. ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಪರವಾಗಿಲ್ಲ ಬಿಡಿ. ಅದು ನಿಮ್ ದೊಡ್ಡ ಮನ್ಸು. ಆದ್ರೆ ನನಗಂತೂ ಒಂದು ಸ್ವಲ್ಪನೂ ಬೇಜಾರಿಲ್ಲ. ನೀವು ಹೀಗೆ ಸದಾ ಒಂದಿನೂ ತಪ್ಪಿಸ್ಕೊಳ್ದೇನೆ ನಮ್ಮ ಅಂಗಡಿಗೆ ಬಂದ್ರೆ ನನಗೆ ಅಷ್ಟೇ ಸಾಕು. ರವಿ ಅವರೇ, ಹೇಳಬೇಕು ಅಂದ್ರೆ ನಿಮ್ಮನ್ನ ನಾನು ಈ ಅಂಗಡಿ ಓನರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಏನು ಓನರಾ? ಅಂದ್ರೆ ನೀವು ಚೆನ್ನಾಗಿ ಬದುಕಿ ಬಾಳಿರೋರಲ್ವಾ, ಇಲ್ಲಿ ಕೆಲಸ ಮಾಡೋರ ಥರ ನೋಡೋದಕ್ಕೆ ನನ್ಗೆ ಯಾಕೋ ಮನ್ಸು ಆಗ್ತಿಲ್ಲ. ಅದಕ್ಕೆ ನೀವು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಅಕೌಂಟ್ಸ್ನ ನೋಡ್ಕೊಳ್ತಾ ಇರ್ತೀರಲ್ಲ, ಆ ಥರ ಅಂದರೆ ಓನರ್ ರೀತಿ ನೋಡಬೇಕು ಅಂತ ಆಸೆ ಅಷ್ಟೆ. ಅದನ್ನ ನಾನು ಹಾಗೆ ಹೇಳಿದೆ. ನೋಡಪ್ಪ ರವಿ, ಅಂಗಡಿ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ತಿಂಗಳೆಲ್ಲ ನಿನ್ಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಡ್ತೀನಿ. ಆಮೇಲೆ ನೀನು ಈ ಅಂಗಡಿ ಓನರ್ ತರಾನೇ ಇರ್ಬೋದು ಕಣಪ್ಪ. ಸ್ವಲ್ಪ ನನ್ನ ಮಗಳು ಹೆಂಗೆ ಹೇಳ್ತಾಳೋ ಹಂಗೆ ಕೇಳ್ಕೊಂಡಿದ್ರೆ ಸಾಕು. ನಂದೇನಿಲ್ಲಪ್ಪ, ಎಲ್ಲ ನನ್ನ ಮಗಳ ಕೈಲೇ. ನನ್ನ ಮಗಳು ಈಗ ಈ ಕ್ಷಣದಲ್ಲಿ ನೀನನ್ನ ಓನರ್ ಮಾಡು ಅಂದ್ರೆ ನಾನು ಮಾಡಕ್ಕೂ ಸಿದ್ಧನೆ. ಅವಳು ಏನು ಹೇಳ್ತಾಳೋ ಅದೇ ಫೈನಲ್ ಕಣಪ್ಪ. ನೋಡು ಏನು ಮಾಡ್ತೀಯ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ಅರ್ಥ ಆಗ್ತಿಲ್ಲ ಸರ್. ರವಿ ಅವರೇ, ನಮ್ಮಪ್ಪ ಹಾಗೇನೆ, ಸ್ವಲ್ಪ ತಮಾಷೆ ಜಾಸ್ತಿ. ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಬಿಡಿ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಅಂಗಡಿ ಒಳಗಡೆ ಎಲ್ಲ ತೋರಿಸ್ತೀನಿ ನಾನು. ನಡಿಯಪ್ಪ ರವಿ, ಒಳಗಡೆ ನೋಡಿ. ನೋಡಿ ರವಿ ಅವರೇ, ನಮ್ಮ ಅಂಗಡಿ ಒಳಗಡೆ ಹೀಗಿರುತ್ತೆ. ಹಣ್ಣುಗಳು, ತರಕಾರಿಗಳು, ಈ ಸೋಪು, ಬ್ರಷ್, ಶಾಂಪೂ, ಪೇಸ್ಟು ಮತ್ತೆ ದಿನಸಿ ಐಟಮ್ಗಳು ಎಲ್ಲ ರೀತಿ ಸಿಗುತ್ತೆ. ಪ್ರೈಸ್ಗಳನ್ನೆಲ್ಲ ಅಲ್ಲಲ್ಲೇ ಹಾಕಿರ್ತೀವಿ. ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡಿ. ಹಾ, ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನನ್ನು ಕೇಳಿ, ನಾನು ಕೂಡ ಇಲ್ಲೇ ಇರ್ತೀನಲ್ವಾ. ಸರಿ ಆಯ್ತು. ರೇಟ್ ಎಲ್ಲ ಎಲ್ಲಿ ಹಾಕಿದ್ದಾರೆ? ಹಾ ಇದೆ ಅನ್ಸುತ್ತೆ ಇದ್ರ ರೇಟ್. ಏನಿದು ಎಲ್ಲ ಇಷ್ಟೊಂದು ಕಾಸ್ಟ್ಲಿ ಹಾಕಿದಾರಲ್ಲ? ಪ್ರೈಸ್ ಎಲ್ಲ ಇಷ್ಟೊಂದು ಕಾಸ್ಟ್ಲಿ ಹಾಕಿದ್ರೆ ಯಾರು ತಗೋತಾರೆ? ಅದು ಹಳ್ಳಿ ಕಡೆ. ಮೊದಲು ನಾವು ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ವಸ್ತುಗಳ ರೇಟ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಅಂದ್ರೆ ಒಂದು ಡಿಸ್ಕೌಂಟ್ ರೂಪದಲ್ಲಿ ಕೊಡಬೇಕು. ಈಗ 50% ಆಫರು, 70% ಆಫರು ಈ ರೀತಿ ಕೊಟ್ಟರೆ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ಈ ಅಂಗಡಿ. ಒಂದು ನಿಮಿಷ ಇಲ್ಲಿ ನೋಡಿ. ಹಾ ರವಿ ಅವರೇ, ಕರೆದ್ರಾ? ಹಾ, ಅದು ನಾನು ನೀವು ಹಾಕಿರೋ ಪ್ರೈಸಸ್ನ ನೋಡಿದೆ. ಅಂದರೆ ಈ ತರಕಾರಿ, ಹಣ್ಣು, ಸೊಪ್ಪುಗಳ ಮೇಲೆ ರೇಟ್ಗಳನ್ನ ಹಾಕಿದ್ದೀರಲ್ಲ, ನನಗೇನೋ ಈ ರೇಟ್ ಎಲ್ಲ ತುಂಬ ಜಾಸ್ತಿ ಆಯ್ತೇನೋ ಅಂತ ಅನಿಸ್ತಾ ಇದೆ. ಅಯ್ಯೋ ರವಿ ಅವರೇ, ಲಾಭ ತಗೋಬೇಕು ಅಂದ್ರೆ ಹಾಕ್ಲೇಬೇಕಲ್ವಾ ರೇಟ್ನ? ಅಂದರೆ ನಿಮಗೆ ಇವಾಗ ಒಂದು ಕಟ್ಟು ಸೊಪ್ಪು ಅಂದರೆ ನಿಮ್ಗೆ ಎಷ್ಟು ಸಿಗುತ್ತೆ? ಒಂದು ಕಟ್ಟು ಸೊಪ್ಪು ನಮಗೆ 5 ರೂಪಾಯಿ ಸಿಗುತ್ತೆ. ನೀವು ಇಲ್ಲಿ 30 ರೂಪಾಯಿ ಕಟ್ಟು ಅಂತ ಹಾಕಿದ್ದೀರಾ? ಹಾ ಹೌದು, ನಮ್ಮಪ್ಪ ಇಂಥದ್ರಲ್ಲೆಲ್ಲ ಸುಮ್ಮನಿರೋದಿಲ್ಲ. ಡಬಲ್ ತ್ರಿಬಲ್ ಲಾಭ ಬೇಕು ಅವರಿಗೆ. ಇಲ್ಲ ಅಂದ್ರೆ ಈ ದೊಡ್ಡ ಅಂಗಡಿ ನಡೆಸಕ್ಕಾಗತ್ತಾ? ಅದು ಹಾಗಲ್ಲ.
ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಒಂದಿಬ್ರು ಕಸ್ಟಮರ್ಸ್ ಅಷ್ಟೇ ಬಂದ್ರು. ಹೀಗಾದ್ರೆ ಹೇಗೆ ವ್ಯಾಪಾರ ಆಗುತ್ತೆ ಹೇಳಿ? ಅಯ್ಯೋ ಏನ್ ಮಾಡಕ್ಕಾಗತ್ತೆ ರವಿ ಅವರೇ, ಯೋಗ್ಯತೆ ಇರೋರು ಬಂದ್ ತಗೋತಾರೆ, ಇಲ್ಲ ಅಂದ್ರೆ ಚಿಕ್ಕ ಪುಟ್ಟ ಅಂಗಡಿಲೇ ತಗೊಂಡ್ಬಿಡ್ತಾರೆ. ನಮ್ ದೊಡ್ಡ ಅಂಗಡಿಗೆ ಬರ್ಬೇಕಂದ್ರೆ ಸ್ವಲ್ಪ ದುಡ್ಡಿರೋರೇ ಬರ್ಬೇಕು. ಅಲ್ಲ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ. ದುಡ್ಡಿರೋರು ಕೂಡ ಈಗಿನ ಕಾಲದಲ್ಲಿ ಆಫರ್ ಸಿಗೋ ಕಡೆನೇ ಹೋಗೋದು. ಯಾಕಂದ್ರೆ ದುಡ್ಡು ಸುಮ್ಮನೆ ಬಂದಿರಲ್ಲ ಅಲ್ವಾ. ಅವರು ದೊಡ್ಡ ಮನುಷ್ಯ ಆಗಿರ್ತಾರೆ ಅಂದ್ರೆ ಅದರಿಂದ ಅವರ ಪರಿಶ್ರಮ ಇದ್ದೇ ಇರುತ್ತೆ. ಅವರಿಗೆ ದುಡ್ಡಿನ ಬೆಲೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವರು ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ಅನ್ಕೊಂಡಿರೋ ತಪ್ಪು ಅನ್ಸುತ್ತೆ. ಈ ರೀತಿ ಸುಮ್ಮನೆ ಯದ್ವಾ ಪ್ರೈಸ್ಗಳನ್ನ ಹಾಕಿದ್ರೆ ಯಾವ ಕಸ್ಟಮರ್ಸು ಬರೋದಿಲ್ಲ. ಸುಮ್ಮನೆ ಬಿಸ್ನೆಸ್ ಲಾಸ್ ಅಲ್ಲಿ ನಡೆಯುತ್ತೆ. ಹೌದಾ? ನನ್ಗೆ ಯಾಕೋ ನೀವ್ ಹೇಳ್ತಿರೋದು ಸರಿ ಏನೋ ಅಂತ ಅನಿಸ್ತಾ ಇದೆ. ಮತ್ ಇವಾಗ ಏನ್ ಮಾಡೋದು ಅಂತ ರವಿ ಅವರೇ? ನನ್ನ ಅನಿಸಿಕೆ ಪ್ರಕಾರ ಈ ಅಂಗಡಿ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಬೆಳಿಬೇಕು, ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಅಂದರೆ ನಾವು ಎಲ್ಲ ವಸ್ತುಗಳ ಬೆಲೆನ ಕಮ್ಮಿ ಮಾಡಬೇಕು. ಕಸ್ಟಮರ್ಸ್ಗೆ ಮೊದಲು ನಾವು ಕೊಡುವಂಥ ಪ್ರೈಸ್ಗಳು ಅಟ್ರಾಕ್ಟ್ ಆಗಬೇಕು. ಇಷ್ಟು ಕಮ್ಮಿ ಸಿಗುತ್ತಾ, ನಾವು ಅಲ್ಲೇ ಹೋಗ್ಬೇಕಪ್ಪ, ಅದೇ ಅಂಗಡಿಗೆ ಹೋಗ್ಬೇಕಪ್ಪ ಅಂತ ಜನಗಳು ಬರಬೇಕು. ಒಂದು ಸರಿ ಅವ್ರು ಬಂದು ಇಲ್ಲಿ ಏನೇನು ಐಟಮ್ ಇದೆ ಅಂತ ಒಂದ್ಸತಿ ನೋಡ್ಕೊಂಡು ಹೋದ್ರೆ ಆಮೇಲೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ರೂ ನಡೆಯುತ್ತೆ. ಅವ್ರಿಗೆ ಒಳ್ಳೆ ಕ್ವಾಲಿಟಿ ಕೊಟ್ಟರೆ ನಾವು ಜನಗಳು ದುಡ್ಡು ಜಾಸ್ತಿ ಆದ್ರೂ ಇಲ್ಲೇ ಬರ್ತಾರೆ. ನೀವು ಸುಮ್ಮನೆ ಯದ್ವಾ ಪ್ರೈಸ್ಗಳನ್ನ ಹಾಕ್ಬಿಟ್ರೆ ಯಾರು ಬಂದು ತಗೊಳ್ಳೋದು ಇಲ್ಲ. ಇಲ್ಲಿರೋ ಹಣ್ಣು ತರಕಾರಿಗಳು ಸುಮ್ಮನೆ ಕೊಳ್ತು ಹೋಗ್ತವೆ. ಆಮೇಲೆ ನೀವು ಎಸೆಬೇಕಾಗುತ್ತೆ, ಯಾರಿಗೂ ಉಪಯೋಗ ಆಗೋದಿಲ್ಲ. ಸುಮ್ಮನೆ ನಮ್ಮ ದುಡ್ಡು ವೇಸ್ಟ್ ಆಗುತ್ತಲ್ವಾ. ಅದಕ್ಕೆ ಇವಾಗ ಒಂದು ಕೊಟ್ಟನ ನೀವು 30 ರೂಪಾಯಿ ಮಾಡ್ತಿದ್ದೀರಾ, ನೀವು ತಂದಿರೋದು 5 ರೂಪಾಯಿಗೆ. ಅದೇ ನಾವು 1 ರೂಪಾಯಿ 2 ರೂಪಾಯಿ ಇಟ್ಕೊಂಡು ಲಾಭನ ಮಾರೋಣ. ಹೊರಗಡೆ ಏನಿದ್ರು ಒಂದು ಕಟ್ಟು 10 ರೂಪಾಯಿ ಹೋಗುತ್ತೆ ಅನ್ಸುತ್ತೆ. ಇಲ್ಲಿ ನೀವು 7 ರೂಪಾಯಿ ಮಾರಿದ್ರೆ ಎಲ್ಲರೂ ಇಲ್ಲಿಗೆ ಬರ್ತಾರಲ್ವಾ. ನೀವು ಮೊದಲು ಆಫರ್ನ ನೀವು ಹೊರಗಡೆ ಬೋರ್ಡಲ್ಲಿ ಹಾಕ್ಬಿಡೋಣ. ರೋಡಲ್ಲಿ ಹೋಗೋರು ಆಫರ್ನ ನೋಡೇ ನೋಡ್ತಾರೆ. ಒಂದು ಕಟ್ಟು ಸೊಪ್ಪಿಗೆ ಕೇವಲ 7 ರೂಪಾಯಿ ಅಂತ ಹಾಕೋಣ. ಹಾಗೆ ಹಣ್ಣಾಗ್ಲಿ ತರಕಾರಿ ಆಗಲಿ 70% ಡಿಸ್ಕೌಂಟ್ ಇರುತ್ತೆ ಅಂತ ಹಾಕೋಣ. ಖಂಡಿತವಾಗ್ಲೂ ಆಗ ನೋಡಿ ಹೇಗೆ ವ್ಯಾಪಾರ ಆಗುತ್ತೆ ಅಂತ. ರವಿ ಅವರೇ, ಹೌದಲ್ವಾ? ನಾವು ನಿಜವಾಗ್ಲೂ ಈ ರೀತಿ ಯೋಚನೆ ಮಾಡಿಲ್ಲ. ನಾನು ಅನ್ಕೋತಾ ಇದ್ದೆ ಏನಿದು ಕಸ್ಟಮರೇ ಬರೋದಿಲ್ಲ, ಇಷ್ಟು ದೊಡ್ಡ ಅಂಗಡಿಗೆ ಯಾರು ಬರೋದೇ ಇಲ್ವಲ್ಲ ಅಂತ. ನಾನು ನಮ್ಮಪ್ಪ ತುಂಬಾ ಸತಿ ಯೋಚನೆ ಮಾಡಿದೀವಿ. ಎಷ್ಟೋ ಸತಿ ಇರುವಂತ ತರಕಾರಿ ಸೊಪ್ಪುಗಳು ಅಲ್ಲಲ್ಲೇ ಕೊಳ್ತೋಗಿದೆ, ಮತ್ತೆ ನಾವು ಹೊರಗಡೆ ಕೂಡ ಬಿಸಾಕಿದೀವಿ, ಗಿಡಗಳಿಗೂ ಕೂಡ ಹಾಕಿದ್ದಾಗಿದೆ. ಆದ್ರೆ ನೀವು ಕೊಟ್ಟ ಐಡಿಯಾ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇರಿ ಒಂದು ನಿಮಿಷ. ಅಪ್ಪ ಅಪ್ಪ ಬನ್ನಿ ಇಲ್ಲಿ. ಏನಮ್ಮ? ಅಪ್ಪ ರವಿ ಅವರು ಒಂದು ಐಡಿಯಾ ಕೊಟ್ಟಿದ್ದಾರಪ್ಪ, ನನ್ನ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ. ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕ? ಏನಪ್ಪ ರವಿ, ಮೊದಲೇ ಸರಿಯಾಗಿ ಬಿಸ್ನೆಸ್ ಇಲ್ಲಪ್ಪ, ಇನ್ನು ಹೆಚ್ಚು ಬಂಡವಾಳ ಹಾಕೋದಕ್ಕಾಗಲ್ಲ ನನ್ನ ಕೈಲಿ. ಅಯ್ಯೋ ಅಪ್ಪ, ಏನು ಬಂಡವಾಳ ಹಾಕೋದಿಲ್ಲಪ್ಪ. ನಾವ್ ಎಲ್ಲ ಐಟಮ್ ಮೇಲೂ ಜಾಸ್ತಿ ಪ್ರೈಸಸ್ ನ ಹಾಕಿರೋದ್ರಿಂದನೇ ಕಸ್ಟಮರ್ಸ್ ಯಾರು ಬರ್ತಾ ಇಲ್ಲ. ಮೊದಲು ನಾವು ಕಸ್ಟಮರ್ನ ಸಂಪಾದನೆ ಮಾಡಬೇಕು, ಆಮೇಲೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ಮಗಳೇ ಏನ್ ಹೇಳ್ತಿದ್ಯಮ್ಮ? ಏನಂತ ಸ್ವಲ್ಪ ಸರಿ ಬಿಡಿಸಿ ಹೇಳಿ. ಅಪ್ಪ ರವಿ ಅವ್ರು ಹೇಳ್ತಾ ಇದ್ದಾರೆ ನಾವು 70% ಡಿಸ್ಕೌಂಟ್ ಕೊಡೋಣ, ಅವಾಗೆಲ್ಲ ಕಸ್ಟಮರ್ಸು ಬಂದೇ ಬರ್ತಾರೆ ನಮ್ಮ ಅಂಗಡಿಗೆ. ಕಸ್ಟಮರ್ಸು ರೆಗ್ಯುಲರ್ ಆಗಿ ಬರೋದಕ್ಕೆ ಶುರು ಮಾಡಿದಾಗ ಆಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ್ರಾಯ್ತು ಅಂತ ಹೇಳ್ತಾ ಇದಾರಪ್ಪ. ನನಗೇನೋ ಈ ಪ್ಲಾನ್ ಸರಿ ಅಂತ ಅನಿಸ್ತಾ ಇದೆ. ಹಾಗೆ ಮಾಡೋಣಪ್ಪ. ಸುಮ್ಮನೆ ನೊಣ ಹೊಡಿತಾ ಕುತ್ಕೊಂಡ್ರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತಾ? ಅರೆ ಹೌದಲ್ಲ, ನಾನೊಬ್ಬ ವ್ಯವಸ್ಥೆ ಅಂಗಡಿ ಮಾಲೀಕನಾಗಿ ನಾನು ಇಷ್ಟೊಂದೆಲ್ಲ ಯೋಚನೆ ಮಾಡಿರ್ಲಿಲ್ಲ. ಅದಕ್ಕೆ ನಮ್ಮ ಹೇಳಿದ್ದು ರವಿ ತುಂಬಾ ಬುದ್ಧಿವಂತ ಅಂತ. ನಾನು ಹೇಳಿಲ್ವಾ? ನಾನು ನಿನಗೆ ಹೇಳ್ದೆ ಅಲ್ವಾ? ರವಿ ನಮ್ಮ ಅಂಗಡಿಗೆ ಮೊದಲನೇ ದಿನನೇ ಅವ್ನ ಬುದ್ಧಿವಂತಿಕೆಯಿಂದ ಎಷ್ಟು ಒಳ್ಳೆ ಪ್ಲಾನ್ ಸಿಕ್ತು ನೋಡು. ನಾಳೆಯಿಂದಾನೆ ಒಂದು ಬೋರ್ಡ್ ಹಾಕ್ಬಿಡ್ತೀನಿ, ಏನೇ ತಗೊಳ್ಳಿ 70% ಆಫರ್ ಅಂತ. ಹಾ ಅಪ್ಪ, ಖಂಡಿತವಾಗ್ಲೂ ಹಾಕಿ. ರವಿ ಅವರೇ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಮಗೆ. ಇನ್ಮೇಲೆ ನೀವು ನಮ್ಮ ಅಂಗಡಿನ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಪರ್ಮನೆಂಟ್ ಆಗಿ ಇಲ್ಲೇ ಇರ್ಬೇಕು ಅನ್ನೋದೇ ನನ್ನ ಆಸೆ.